ಬೆಳಕಿನ ಹಬ್ಬ ದೀಪಾವಳಿ ಹಿನ್ನೆಲೆ, ಅದು ವೀಕೆಂಡ್ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಜನರು ಸಾಕಷ್ಟು ತಮ್ಮ ತಮ್ಮ ಊರುಗಳತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು. ಜೊತೆಗೆ IT ಕಂಪನಿಗಳಿಗೆ ರಜೆ ಇದ್ರೂ ಕೂಡ ಇವತ್ತಿನಿಂದ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸದ್ಯ ನಾನೀಗ ಮೆಜೆಸ್ಟಿಕ್ನ KSRTC ಟರ್ಮಿನಲ್ 1 ಬಸ್ ನಿಲ್ದಾಣದಲ್ಲಿದ್ದೀನಿ. ಯಾವ ರೀತಿಯಾಗಿ ದೃಶ್ಯಗಳಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಮಧ್ಯಾಹ್ನದಿಂದನೂ ಕೂಡ ನಿರಂತರವಾಗಿ ಹೆಚ್ಚುವರಿಯಾಗಿ KSRTC ಬಸ್ಗಳನ್ನು ಆಪರೇಟ್ ಮಾಡಲಾಗ್ತಾ ಇದೆ. 2500ಕ್ಕೂ ಹೆಚ್ಚು ಬಸ್ಗಳನ್ನು KSRTC ಹೆಚ್ಚುವರಿಯಾಗಿ ಬೇರೆ ಬೇರೆ ಭಾಗಗಳಿಗೆ, ಕಲಬುರಗಿ, ರಾಯಚೂರು, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ ಸೇರಿದಂತೆ ಬಹುತೇಕ ಭಾಗಗಳಿಗೆ, ಉತ್ತರ ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಸೇರಿದಂತೆ ಬಹುತೇಕ ಭಾಗಗಳಿಗೆ ಬಸ್ಗಳನ್ನು ಆಪರೇಟ್ ಮಾಡಲಾಗ್ತಾ ಇದೆ. ಆದರೂ ಕೂಡ ಸಾಕಷ್ಟು ಜನ ಇನ್ನೂ ಕೂಡ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಪ್ರಯಾಣಿಕರ ಸಂಖ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿ. ಸದ್ಯಕ್ಕೆ ಇದು ಮೆಜೆಸ್ಟಿಕ್ ಟರ್ಮಿನಲ್ 1ರಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ನೀವು ನೋಡ್ಬೋದು. ಸಾಕಷ್ಟು ಜನ ಇನ್ನೂ ಕೂಡ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಮಾಡೋದಕ್ಕೆ ಬಸ್ಗಾಗಿ ವೇಟಿಂಗ್ ಮಾಡ್ತಾ ಇರುವಂಥದ್ದು, ಕಾಯ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ನಿಮಗೆ BMTC ಬಸ್ಗಳನ್ನು ಹೆಚ್ಚುವರಿಯಾಗಿ ಆಪರೇಟ್ ಮಾಡಲಾಗ್ತಾ ಇದೆ. ಯಾಕೆಂದರೆ KSRTC ಬಸ್ಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಾಗ್ತಾ ಇದ್ದಾರೆ. ಖಾಸಗಿ ಬಸ್ಗಳ ಹಾವಳಿ ಹೆಚ್ಚಾಗಿದೆ, ಬಸ್ಗಳ ಸುಲಿಗೆ ಹೆಚ್ಚಾಗ್ತಾ ಇದೆ. ದುಪ್ಪಟ್ಟು 3 ಪಟ್ಟು ಹೆಚ್ಚು ದರಗಳನ್ನು ಖಾಸಗಿ ಬಸ್ಗಳು ಮಾಡ್ತಾರೆ ಹಿನ್ನೆಲೆಯಲ್ಲಿ KSRTC BMTC ಬಸ್ಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಿಗೆ ನೀವು ನೋಡ್ಬೋದು. ಸದ್ಯಕ್ಕೆ BMTCಯ ಈ ಒಂದು ಬಸ್ ಬಳ್ಳಾರಿಗೆ ಹೋಗ್ತಾ ಇದೆ. ಹೀಗಾಗಿ ಹೆಚ್ಚುವರಿಯಾಗಿ BMTCಯ ಬಸ್ಗಳನ್ನು ಕೂಡ ರೋಡ್ಗಿಳಿಸಲಾಗ್ತಾ ಇದೆ. ಈ ಬಸ್ಗಳು ಕೂಡ ಈಗ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ, ಬೇರೆ ಬೇರೆ ಭಾಗಗಳಿಗೂ ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಹೀಗಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ KSRTC ಕೂಡ ಸಾಕಷ್ಟು ಸನ್ನದ್ಧವಾಗಿದೆ. ಹೆಚ್ಚುವರಿ ಸಂಖ್ಯೆಯಲ್ಲಿ 2500ಕ್ಕೂ ಹೆಚ್ಚು ಬಸ್ಗಳನ್ನು ನಿರಂತರವಾಗಿ ಆಪರೇಟ್ ಮಾಡ್ತಾ ಇದ್ರು ಕೂಡ ಇನ್ನೂ ತಮ್ಮ ತಮ್ಮ ಭಾಗಗಳಿಗೆ ಹೋಗುವಂತ ಪ್ರಯಾಣಿಕರು ವೇಟಿಂಗ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಕಡೆ ಹೆಚ್ಚುವರಿಯಾಗಿರುವಂತಹ ಪ್ರಯಾಣ ದರ, ಹೀಗಾಗಿ ಇದನ್ನ ಭರಿಸೋದಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ KSRTC ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಕೊಂಚ ಪ್ರಮಾಣದಲ್ಲಿ ಮಹಿಳೆಯರು ಹೆಚ್ಚು ಪ್ರಯಾಣ ಮಾಡ್ತಿರೋದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಸದ್ಯಕ್ಕೆ KSRTC ಬಸ್ ಹೆಚ್ಚುವರಿಯಾಗಿ ಪ್ರಯಾಣ ಸೇವೆ ಸೌಲಭ್ಯ ನೀಡ್ತಾ ಇದ್ರು, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಹೀಗಾಗಿ KSRTC ಕೂಡ ನಿಗದಿತ ಬಸ್ಗಳ ಶೆಡ್ಯೂಲ್ಗಿಂತಲೂ ಹೆಚ್ಚುವರಿಯಾಗಿ ಬಸ್ಗಳನ್ನು ಆಪರೇಟ್ ಮಾಡ್ತಾ ಇರೋದು ಟರ್ಮಿನಲ್ 1 ಭಾಗದಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ವಿನಯ್ ಕುಮಾರ್ ಕಾಶ್ಯಪನವರ್, TV9 ಬೆಂಗಳೂರು.